ನಾಳೆ ಬೆಳಗ್ಗೆ 10 ಗಂಟೆಗೆ ರಾಜೀನಾಮೆ ನೀಡ್ತೀನಿ ನಾನು ಅಂತ ಹೇಳ್ತಿದ್ದಾರೆ ಗೋಪಾಲಕೃಷ್ಣ ಅವರು. ಹೈಕಮಾಂಡ್ ವಿರುದ್ಧ ಬೇಳೂರು ಗೋಪಾಲಕೃಷ್ಣ ಅವರು ನಾಳೆ ನಾನು ರಾಜೀನಾಮೆ ನೀಡ್ತೀನಿ 10 ಗಂಟೆಗೆ, ನಿಗಮ ಮತ್ತೆ ಶಾಸಕ ಸ್ಥಾನಕ್ಕೆ ನಾನು ರಾಜೀನಾಮೆ ನೀಡ್ತೀನಿ ಅಂತ ಹೇಳ್ತಿದ್ದಾರೆ. ನನ್ಗೆ ಈ ರೀತಿ ಮೋಸ ಆಗುತ್ತೆ ಅಂತ ನಾನಂತೂ ಅಂದ್ಕೊಂಡಿರ್ಲಿಲ್ಲ. ನಾನು ಹಿಂದುಳಿದ ವರ್ಗಕ್ಕೆ ಸೇರಿದ್ದೀನಿ, ಅದಕ್ಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ, ನನಗೆ ಮೋಸ ಮಾಡ್ತಿದ್ದಾರೆ, ನನಗೆ ಸ್ಥಾನ ಕೊಡೋದಿಲ್ಲ ಅನ್ನೋ ಉದ್ದೇಶ ಏನ್ ಹಾಗಿದ್ರೆ ಪ್ರಶ್ನೆ ಮಾಡ್ತಿದ್ದಾರೆ ಅವರು. ಗಾಡ್ ಫಾದರ್ ಇದ್ದವ್ರಿಗೆ ಮಾತ್ರ ಸಚಿವ ಸ್ಥಾನ ಸಿಗ್ತಾ ಇದೆ ಅಂತ ಪರೋಕ್ಷವಾಗಿ ಹೇಳ್ತಾ ಇರುವಂಥದ್ದು. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಬೇಳೂರು ಗೋಪಾಲಕೃಷ್ಣ ಅವರು ಈ ರೀತಿಯಾಗಿ ಬೇಸರವನ್ನ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ನಾಳೆ 10 ಗಂಟೆಗೆ ನಾನು ರಾಜೀನಾಮೆ ನೀಡ್ತೀನಿ ನನ್ನ ಸ್ಥಾನಕ್ಕೆ, ಕಂಪ್ಲೀಟ್ ಆಗಿ ಮೋಸ ಆಗಿದೆ, ಅನ್ಯಾಯ ಆಗಿದೆ, ನಿಗಮ ಮತ್ತೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೀನಿ ಅಂತ ಈ ರೀತಿಯಾಗಿ ಹೇಳ್ತಾ ಇರುವಂಥದ್ದು. ಗಾಡ್ ಫಾದರ್ ಇದ್ದವ್ರಿಗೆ ಮಾತ್ರ ಸ್ಥಾನಗಳು ಸಿಗ್ತಾ ಬರ್ತಾ ಇದೆ. ಹಾಗಿದ್ರೆ ಗಾಡ್ ಫಾದರ್ ಇಲ್ಲದೆ ಇರೋರ್ನ ಹೀಗೆ ಕೈ ಬಿಟ್ಬಿಡೋದ, ಅನ್ಯಾಯ ಮಾಡೋದ, ಮೋಸ ಮಾಡೋದ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ 2ನೇ ಪಟ್ಟಿ ಸಾಕಷ್ಟು ಗೊಂದಲವನ್ನ ಉಂಟು ಮಾಡ್ತಾ ಇದೆ. ಆಕಾಂಕ್ಷಿಗಳಿಗೆ ಅನ್ಯಾಯ ಆಗಿದೆ ನಮಗೆ ಅಂತ ಹೇಳ್ತಾ ಇದ್ದಾರೆ. ಆಕಾಂಕ್ಷಿಗಳಿಗೆ ಹಾಗೇನೆ ಅಭಿಮಾನಿಗಳಿಗೆ, ಅವರ ಬೆಂಬಲಿಗರಿಗೆ ಸಾಕಷ್ಟು ನೋವನ್ನು ತಂದಿಟ್ಟಿರುವಂಥದ್ದು. ಇನ್ನು ಕೆಲವರಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ತಾವು ಈ ಪಟ್ಟಿಯಲ್ಲಿ ಇರ್ತೀವಿ ಅಥವಾ ತಮಗೆ DK ಸಂಪುಟದಲ್ಲಿ ಸ್ಥಾನ ಸಿಗುತ್ತೆ ಅಂತ, ಅಂಥವರಿಗೂ ಸಿಕ್ಕಿರುವಂಥದ್ದು ಉಂಟು. ಅಂದರೆ ಹೊಸಬ್ರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಏನು ನಿರ್ಧಾರ ಮಾಡಿತ್ತು ಆ ರೀತಿಯಾಗಿ ಅವರಿಗೆ ಅವಕಾಶ ಸಿಕ್ಕಿದೆ. ಆದರೆ ನಾನು ಇರ್ತೀನಿ ಅಂತ 100% ಭರವಸೆಯನ್ನ ಇಟ್ಕೊಂಡಿದ್ದಂಥವರಿಗೆ ಮುಖಭಂಗ ಅಂತ ಹೇಳ್ಬೋದಾ ಅಥವಾ ಮೋಸ, ಅನ್ಯಾಯ ಅಂತ ಹೇಳ್ಬೋದಾ, ತಾವು ಹೇಳ್ಕೋತಾ ಇರುವಂಥದ್ದು ಆ ರೀತಿಯಾಗಿ ನಮ್ಮ ನಂಬಿಕೆಗೆ ದ್ರೋಹ ಬಗೆದಿದ್ದಾರೆ